ಬಾಸು ಇದು ಯಾವ ಕಾರಣ ಕೇಳಿ ಒಂದ್ ನಿಮಿಷ. ಈಗ ಅವ್ರಿಗೆ ಯಾರು ಹೇಳಿ, ನಾನು ಈ ಬೆಂಗಳೂರಲ್ಲಿ ಇದ್ರೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ, ಮನೆಗೆ ಹೋಗೋದು ಅಷ್ಟೇ. ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನಂತಾವ್ ಬಂದು ಭೇಟಿ ಮಾಡೋದು, ಯಾರಿಗೂ ಭೇಟಿ ಮಾಡೋದು. ಒಬ್ಬ ಉದಾಹರಣೆ ತೋರಿಸಿ, ಯಾರನ್ನ ಹೇಳಿ ಒಂದು ಉದಾಹರಣೆ. ಹಾ, ಈಗ ಆರೋಪ ಮಾಡಕ್ ಏನಿದೆ, ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕ್ರಿ. ಸುಮ್ ಎಲ್ಲಾ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನ್ ಮಾಡಕ್ಕಾಗ್ತದೆ? ಯಾವ್ದನ್ನ ತೋರ್ಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನಿನ್ ನಡೀತಾ ಇದೆ ಅಂತ ತೋರ್ಸಿ ನನ್ಗೆ. ಯಾರಿಗೆಟ್ಟಿಲ್ಲ, ಅವ್ರು ಏನೋ ಹೇಳಿದಾರೆ, BR ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. CM ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆತರ ಯಾವ್ದು ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಯಾರಿಗೂ ಇಲ್ಲಿ ನನ್ಗಿಲ್ಲ, ನನ್ಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತಗೊಂಡು ಜೀವನ ಮಾಡೋದು, ನನ್ಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಗುಲಾಬಿದ್ ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರ್ಬೇಕು. ಬಡವರು 1,20,000 ಅವ್ರ ದುಡ್ಡು ತಗೊಂಡೆ. ನಾನು ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಬರ್ತಾರೆ. ನಾನು ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಹೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈವರ್ಟ್ ಮಾಡ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರ್ಬೇಕು. ಎನಿಬಡಿ ಅರೆ ಪ್ರೂವ್ ಆದ್ರೆ ಯಾರ ಮೇಲೆ, ನಿನ್ ಮೇಲೆ ಆಕ್ಷನ್ ತಗೊಳ್ಳೋ. ನಾನು ಆದ್ರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು, ನಾನು ಆಕ್ಷನ್ ತಗೊಳ್ಳೋದು. ಈಗ ನಾನು ಹೇಳಿಲ್ಲ ಗುರುವೆ, ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ. ಅಂದ್ರೆ ಒಂಥರ ಏನ್ ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಬಹಳ ಕಡಿಮೆ BR ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದ್ರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ. ಜನತಾದಳಲ್ಲಿ ಗೆಲ್ತಿದ್ದವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅಲ್ಲಿ ಜನತಾದಳಲ್ಲಿ ಗೆಲ್ಲಕ್ ಸಾಧ್ಯನೇ ಆಗಲ್ಲ. 2 ಬಾರಿ MLA ಆಗಿದ್ರು, 2 ಸತಿ MLA ಆಗಿದ್ರು. ಇಲ್ಲ, ಜನತಾದಳ 2 ಸತಿ MLA ಆಗಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.